ಈ ದಿನ ಸುತ್ತೂರು ಗ್ರಾಮದಲ್ಲಿ ಚೌಡೇಶ್ವರಿ ತಾಯಿಯ ನೂತನವಾದಂಥ ದೇವಸ್ಥಾನ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇರೋಂಥ ಒಂದು ಶುಭ ಗಳಿಗೆಗೆ ನಾವೆಲ್ಲರೂ ಸಹ ಇಲ್ಲಿ ಬಂದು ನಿಂತಿರೋಂಥದ್ದು. ಈ ಸುಸಂದರ್ಭದಲ್ಲಿ ಈ ದೇವಸ್ಥಾನನ ಬಹಳಷ್ಟು ಅಚ್ಚುಕಟ್ಟಾಗಿ ವೈಭವೋಪೇತವಾಗಿ ಕಲ್ಲಿನಲ್ಲಿ ಕಟ್ಟಿರುವಂಥದ್ದು ಮತ್ತೆ ವಾಸ್ತುಶಿಲ್ಪನೆಲ್ಲ ಸಹ ನೋಡ್ತಾ ಇದ್ರೆ ಸಾಕಷ್ಟು ಶ್ರಮ ಮತ್ತೆ ಹಣದ ಒಂದು ವೆಚ್ಚನೂ ಸಹ ಹೆಚ್ಚಾಗಿರೋಂಥ ಕಾಣ್ತಾ ಇದೆ. ವಿಶೇಷವಾಗಿ ಊರಿನಲ್ಲಿ ಇದು ಸುತ್ತೂರು ಅಂದ್ರೆ 100ಕ್ಕೂ ಹೆಚ್ಚು ದೇವಸ್ಥಾನಗಳಿರೋಂಥ ಒಂದು ತೊಟ್ಟಿಲು, ದೇವಸ್ಥಾನಗಳ ತೊಟ್ಟಿಲು ಅಂತಾನೆ ನಾವು ಹೇಳ್ಬೋದು. ಅಷ್ಟೊಂದು ದೇವಸ್ಥಾನಗಳು ಇಲ್ಲಿ ನಾವು ನೋಡ್ಬೋದು. ಇವತ್ತಿನ ದಿನ ಊರಿನಲ್ಲಿ ಎಲ್ಲರೂ ಸಹ ಸೇರ್ಕೊಂಡು ತಾಯಿನ ಅಲಂಕಾರ ಮಾಡಿ, ದೇವಸ್ಥಾನ ಅಲಂಕಾರ ಮಾಡಿ, ಎಲ್ಲ ಬೀದಿಗಳನ್ನ ಸಹ ಶುದ್ಧ ಮಾಡಿಕೊಂಡು ಕಳಸಗಳನ್ನ ತಗೊಂಡು ದೇವಿಗೆ ಇವತ್ತು ಏನು ಶಿಖರದ ಕಳಸಗಳಿಗೆ ನೀರು ಒಯ್ಯುವಂಥದ್ದು ಮತ್ತೆ ದೇವಿಗೆ ಇವತ್ತು ಪೂಜೆ ಸಲ್ಲಿಸುವಂತ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿರೋಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಈ ದೇವಸ್ಥಾನದ ನಿರ್ಮಾಣಕ್ಕೆ ಸಾಕಷ್ಟು ದಾನಿಗಳು ಕೈ ಜೋಡಿಸಿರ್ತಾರೆ. ವಿಶೇಷವಾಗಿ ನಮ್ಮ ದೇವನಹಳ್ಳಿ ಹಿರಿಯರಾದಂಥ SLN ಅಶ್ವಥ್ ನಾರಾಯಣ್ ಅವರು ಬಹಳಷ್ಟು ಇಲ್ಲಿ ಶ್ರಮ ಹಾಕಿ ಪ್ರಯತ್ನದ ಭಾಗವಾಗಿ ಈ ದೇವಸ್ಥಾನ ಅವರ ಒಂದು ಶ್ರಮದಿಂದ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅಂದ್ರೆ ಅದು ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಅವ್ರ ಕುಟುಂಬಕ್ಕೆ ಇನ್ನೊಂದಷ್ಟು ಶಕ್ತಿ, ಆರ್ಥಿಕದ ಸದೃಢತೆ, ಆರೋಗ್ಯದ ಸದೃಢತೆ ಆ ತಾಯಿ ಚೌಡೇಶ್ವರಮ್ಮ ಕೊಡ್ಲಿ. ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಇಲ್ಲಿನ ನೇಕಾರ ಸಮುದಾಯದ ಕುಟುಂಬಗಳು ಸಾಕಷ್ಟು ನಂಬಿಕೊಂಡಿರೋಂಥದ್ದು. ಅದ್ರ ಜೊತೆಗೆ ತಾಲೂಕಿನಾದ್ಯಂತ ಇರೋಂಥ ಸಹ ಈ ಸಮುದಾಯದ ನೇಕಾರ ಸಮುದಾಯದ ಎಲ್ಲರೂ ಸಹ ಇಲ್ಲಿ ಆಗಮಿಸಿ ತಾಯಿ ದರ್ಶನ ಪಡ್ಕೊಳ್ತಾರಂಥದ್ದು ಒಂದು ವಿಶೇಷ. ಜೊತೆಗೆ ಊರಿನವರೆಲ್ಲರೂ ಸಹ ಸಹಕಾರ ಕೊಡ್ತಾ ಇರೋಂಥದ್ದನ್ನ ನಾವು ಇವತ್ತು ನೋಡ್ತಾ ಇದೀವಿ. ಅದ್ರ ಜೊತೆಗೆ ಹಿಂದೆನೂ ಸಹ ಕುರುಬು ಸಮುದಾಯಕ್ಕೆ ಸಂಬಂಧಪಟ್ಟಂತ ವೀರೇಶ್ವರ ಜಾತ್ರಾ ಮಹೋತ್ಸವನು ಸಹ, ಕಲ್ಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಹ ಕಳೆದ ತಿಂಗಳಿಂದ ನಡೆಯಿತು. ಅವಾಗಲೂ ಸಹ ಊರಿನಲ್ಲಿ ಇದೇ ರೀತಿ ಆಸಕ್ತಿ, ಉತ್ಸಾಹ ತಗೊಂಡು ಒಂದು ಶ್ರದ್ಧಾ ಭಕ್ತಿಗೆ, ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡಂತ ಗ್ರಾಮ ಸುತ್ತೂರು ಅಂತ ನಮ್ಗೆ ಇಲ್ಲಿ ನೋಡ್ತಾ ಇರೋಂಥದ್ದು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಹ ಒಳಿತಾಗಬೇಕು. ತಾಯಿ ಆಶೀರ್ವಾದದಿಂದ ಎಲ್ರಿಗೂ ಶುಭವಾಗ್ಲಿ, ಎಲ್ರು ಹೆಚ್ಚು ಕೆಲಸ ಮಾಡೋಂಥದ್ದಾಗ್ಲಿ, ಅವ್ರ ಕುಟುಂಬಗಳು ಒಂದು ಸದೃಢತೆಗೆ ಬರೋಂಥದ್ದಾಗ್ಲಿ, ಎಲ್ರಿಗೂ ಆರೋಗ್ಯ ತಾಯಿ ಕೊಡ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ, ಈ ದೇವಸ್ಥಾನಕ್ಕೆ ಇಷ್ಟೊಂದು ಚೆನ್ನಾಗಿ ಬರೋದಕ್ಕೆ ಪ್ರಯತ್ನ ಪಟ್ಟಂತವ್ರು ದೇವಸ್ಥಾನದ ಕಮಿಟಿ ಸದಸ್ಯರುಗಳು ಮತ್ತೆ ದಾನಿಗಳು ಎಲ್ರಿಗೂ ಸಹ ತಾಯಿ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಬಹಳ ಚೆನ್ನಾಗಿ ಮಾಡಿದ್ದಾರೆ, ಚಿರೋಟಿ ಊಟ ಮಾಡಿದ್ದಾರೆ. ಎಲ್ಲ ಊರಿನವರೆಲ್ಲ ಬಂದು ಭಕ್ತಾದಿಗಳೆಲ್ಲ ತಿಂತಾರೆ, ಬಹಳ ಖುಷಿ ತಂದಿದೆ. ಈ ಥರದೊಂದು ಮದುವೆ ಊಟಕ್ಕೆ ಹೆಚ್ಚಾಗಿ ಊಟ ಆಗ್ತಾರೆ ಅಂತ ಪುಣ್ಯಾತ್ಮ ಅಶ್ವಥ್ ನಾರಾಯಣ ವ್ಯವಸ್ಥಾಪಕರಿಗೆ ಧನ್ಯವಾದಗಳು ಹೇಳ್ಬೇಕು. ಯಾಕಂದರೆ ಆ ಥರದ ಒಂದು ಊಟ ನೀವು ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ರು. ಮುಂದೆ ಸ್ಟೇಜ್ ಕೆಳಗಡೆ ಎಲ್ರಿಗೂ ಸಹ ಊಟ ಕೊಡ್ತಾರಂತೂ ಸಂತೋಷದ ವಿಚಾರ. ಹಾಗಾಗಿ ಊಟ ಎಲ್ಲ ಭಾಳ ರುಚಿಯಾಗಿದೆ. ಓಕೆ. ಭಕ್ತಿ